ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು, ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಈ ಒಂದು ತುಲಾರಾಶಿಯ ಅಧಿಪತಿ ವ್ಯಯದಿಂದ ಸ್ವಸ್ಥಾನಕ್ಕೆ ಬರ್ತಾನೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ರವಿಯು ತನ್ನ ಸ್ವಸ್ಥಾನಕ್ಕೆ, ಬುಧನು ಮತ್ತು ಸ್ವಸ್ಥಾನಕ್ಕೆ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿಯವರಿಗೆಲ್ಲ ಎಲ್ಲೆಲ್ಲ ವಿದೇಶ ಪ್ರದೇಶವನ್ನೆಲ್ಲ ಪ್ರವಾಸ ಮಾಡಿ ಮನೆಗೆ ಬಂದು ನಿರಾಳವಾಗಿರ್ತಾರಲ್ಲ, ಹಾಗಾಗತ್ತೆ ಆ ಒಂದು ದಿನದಿಂದ 2/9/26. ಯಾಕೆಂದರೆ ಶುಕ್ರ ನೀಚನಾಗಿದ್ದರಿಂದ ಅನೇಕರು ಅನೇಕ ಕಷ್ಟವನ್ನು ತುಲಾ ರಾಶಿಯಲ್ಲೇ ಹೊಂದಿರುವಂಥ ಎಲ್ಲ ಸಾಧ್ಯತೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಾದ ದೋಷಗಳು ಖಂಡಿತವಾಗಿ ಉಂಟಾಗಿರ್ಬೋದು ಅಂತ ಅನಿಸುತ್ತೆ. ಆದರೆ ಇಷ್ಟೊಂದು ದೈವ ಬಲ ಇದ್ದಾಗಲೂ ಕೂಡ ಉಂಟಾಗಿಲ್ವಾ ಅಂತ ಕೇಳಿದ್ರೆ ಆಗಿರೋ ಸಾಧ್ಯತೆಗಳು ಅನೇಕರಿಗಿದೆ. ಹಾಗಾಗಿ ಇಲ್ಲಿ ಅವರವರ ಜಾತಕದಲ್ಲಿ ಶುಕ್ರಾದಿಗಳು ಮತ್ತು ಅವರ ಸಮಯವನ್ನು ಅವಲಂಬಿಸಿ ಆದ ಘಟನೆಗಳು ಘಟಿಸಿರ್ಬೋದು. ಆದರೆ ಅದಕ್ಕೆಲ್ಲ ಒಂದು ಉತ್ತರ ರೂಪವಾಗಿ ಈ ಒಂದು ಸೆಪ್ಟೆಂಬರ್ 2ರಂದು ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇರುವಂಥದ್ದು, ರಾಶಿಗೆ ಬರ್ತಾ ಇರುವಂಥದ್ದು. ಅದು ಅವನ ಸ್ವಸ್ಥಾನ ವೃಷಭ ಕೂಡ ಹೌದು. ಆದರೆ ಇಲ್ಲಿ ತುಲಾ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇರುವಂಥ ಸ್ವಸ್ಥಾನದ ಅಧಿಪತಿ ನಿಮ್ಮ ಅಸ್ತಿತ್ವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡ್ತಾನೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲವನ್ನು ಕೂಡ. ಅನೇಕರಿಗೆ ವ್ಯಾವಹಾರಿಕ ಆರೋಗ್ಯವು ಕೂಡ ಕೆಟ್ಟೋಗಿರುತ್ತೆ, ಅದು ಕೂಡ ಸರಿಯಾಗುವ ಯೋಗ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಶುಕ್ರನ ಒಂದು ಆಧಿಪತ್ಯ, ಶುಕ್ರನು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇರುವುದರಿಂದಾಗಿ ಎಷ್ಟೆಲ್ಲ ಆತಂಕಗಳೆಲ್ಲಿದ್ದವು ಅವೆಲ್ಲವೂ ಕೂಡ ನಿವಾರಣೆ ಆಗುವ ಮಹಾಯೋಗ ಇಲ್ಲಿ ಕಂಡುಬರುತ್ತೆ. ಆದರೆ ಇಲ್ಲಿ ನೋಡಿ, ಅರ್ಹತೆ ಅಂತ ನಾವು ತಮ್ಮನೆಲ್ಲ ಹಾಕಿದ್ದೀವಿ. ಶುಕ್ರನಿಂದ ಅತ್ಯಂತ ಹಣಕಾಸಿನ ಯೋಗ ಕೂಡ ಬರುತ್ತೆ. ಹಾಗೆಯೇ ಹಣಕಾಸು ಏನೆಲ್ಲ ಅವಲಂಬಿಸುತ್ತೆ, ಜೂಜಾಟ, ದುಶ್ಚಟ, ಇದಕ್ಕೂ ಕೂಡ ಹಣಕಾಸೇ ಬೇಕು ತಾನೆ. ಹಾಗಾಗಿ ಪಂಚೇಂದ್ರಿಯಗಳನ್ನು ದುಶ್ಚಟಗಳಿಗೂ ಜೂಜಾಟಗಳಿಗೂ ಹಾಕಿದವರಿಗೆ ಈ ಶುಕ್ರ ಸ್ವಸ್ಥಾನಕ್ಕೆ ಬಂದಾಗ ಮತ್ತಿನ್ನು ಹೆಚ್ಚಾಗುವಂಥ ಸಾಧ್ಯತೆಗಳಿದ್ರೆ ಯಾರು ಅದಕ್ಕೆ ಫಲ ಕೊಡುವರು? ಹಾಗಾಗಿ ಈ ಒಂದು ವೈಯಕ್ತಿಕವಾದ ದೋಷಗಳು ಹೆಚ್ಚಾಗ್ತಾ ಹೋದಾಗೆ ಆ ಒಂದು ರಾಹು ಮತ್ತು ಕೇತುವಿನ ಮಾಯೆಗೆ ಸಿಕ್ಕರಾಗಿ, ಇದು ರಾಹು ಪ್ರಭಾವಿತವಾದ ಶುಕ್ರನಾಗಿರುವುದರಿಂದ ಅನೇಕ ದುಶ್ಚಟ ಮಾಡ್ತಾ ಇದ್ದವರಿಗೆ ಶುಕ್ರ ಸ್ವಸ್ಥಾನಕ್ಕೆ ಬಂದರೂ ಕೂಡ ಈಗ ಒಳ್ಳೆ ಆಟ ಆಡ್ಬೋದು, ಜೂಜು, ಒಳ್ಳೆ ಜಾಸ್ತಿ ಕುಡಿಬೋದು, ಜಾಸ್ತಿ ದುಡ್ಡು ಸಿಗ್ಬೋದು ಅಂತ ಅನಿಸೋದಕ್ಕೆ ಶುರು ಆಗ್ಬಿಡ್ಬೋದು. ಅದು ಜೀವನದ ಉದ್ಧಾರದ ಕ್ರಮ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಅರ್ಹತೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಇಟ್ಟಿರುವಂಥದ್ದು. ಹಾಗಾಗಿ ಯಾರು ಈ ದುಶ್ಚಟಾದಿಗಳಿಂದ ಮುಕ್ತರಾಗಿದ್ದಾರೋ ಅವರಿಗೆ ಅತ್ಯುತ್ತಮವಾದ ಅರ್ಹತೆ ಬರುವುದರಿಂದಾಗಿ ಅತಿ ಉತ್ತಮವಾದ ಫಲ ಲಭ್ಯವಾಗುತ್ತೆ. ಹಾಗೆಯೇ ಇಲ್ಲಪ್ಪ ನಾನು ಸ್ವಲ್ಪ ಕುಡಿತೀನಿ, ಜಾಸ್ತಿ ಕುಡಿಯೋದಿಲ್ಲ ಅಂತ ಹೇಳಿದವರು ಇದ್ದಾರೆ. ಅದು ನಿಮ್ಮ ದುಡ್ಡಲ್ಲಿ ಏನು ಕುಡಿತೀನಿ ಅಂತ ಹೇಳಿದವರು ಇರ್ತಾರೆ. ಹಾಗಾಗಿ ಅಂಥವ್ರು ಯಾರೇ ಆದ್ರೂ ಯಾವುದೇ ರೀತಿಯಿಂದ ಅದು ದೋಷವೇ ಅಲ್ವಾ, ಆ ದೋಷವನ್ನೇ ಕೊಡ್ತಾರೆ. ಅದು ಬೇರೆ ಏನು ಕೊಡೋದಕ್ಕೆ ಆ ಸಾಧ್ಯತೆ ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ಶುಕ್ರ ತುಲಾರಾಶಿಯ ಅಧಿಪತಿಯಾಗಿ ಸ್ವಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯುತ್ತಮವಾದ ಯೋಗ. ಈ ಯೋಗವನ್ನು ಪಡೆಯುವಂಥ ಮಹಾಯೋಗ ನಿಮ್ಗೆ ಉಂಟಾಗಲಿ ಅಂತ ಹೇಳ್ತಾ, ಇನ್ನು ದ್ವಿತೀಯಾಧಿಪತಿಯಾದ ಕುಜ ಭಾಗ್ಯದಲ್ಲಿ ಬಂದು ದ್ವಿತೀಯಕ್ಕೆ ಗುರುವಿನ ದಶಮದಲ್ಲಿರುವ ಗುರುವಿನ ತೃತೀಯಾಧಿಪತಿಯಾದಂಥ ಗುರುವಿನ ಮಹಾದೃಷ್ಟಿ ಇಲ್ಲಿ ದ್ವಿತೀಯದಲ್ಲಿ ಇರುವುದರಿಂದಾಗಿ ಹಣಕಾಸಿನ ಕಾರಕನಾದಂತಹ ಶುಕ್ರನು ಸ್ವಸ್ಥಾನಕ್ಕೂ ಮತ್ತು ಹಣಕಾಸಿನ ಸ್ಥಾನದ ಅಧಿಪತಿಯಾದಂಥವನು ಭಾಗ್ಯದಲ್ಲಿ ಕುಜನು ಸ್ತ್ರೀಕಾರಕನಾಗಿಯೂ
ದುರ್ಗಿ ಇತ್ಯಾದಿಗಳ ಆರಾಧನೆ ಮಾಡ್ತಾ ಇದ್ದವರಿಗೆ ಮತ್ತು ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಾ ಇದ್ದವರಿಗೆ ಅತ್ಯಂತ ಅಧಿಕವಾದ ಲಾಭ. ಭೂಯೋಗ, ಬಂಗಾರ ಯೋಗ, ಮನೆ ಕಟ್ಟುವ ಯೋಗ, ಅನೇಕ ಯೋಗಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇಂತಹ ಮಹಾಯೋಗ ನಿಮಗೆ ಲಭ್ಯವಾಗದೇ ಇದ್ದರೆ ಅದಕ್ಕೆ ಕಾರಣ ಯಾವುದೋ ಪ್ರತಿಬಂಧಕಗಳು, ನಿಮ್ಮ ವಯಸ್ಸು, ನಿಮ್ಮ ಸ್ಥಾನ, ನಿಮ್ಮ ಸಂಸ್ಕಾರ, ನಿಮ್ಮ ಯೋಗ, ನಿಮ್ಮ ಪೂರ್ವಜನ್ಮದ ಫಲ ಮತ್ತು ಈ ಒಂದು ಕೌಟುಂಬಿಕ ದೋಷ ಅಥವಾ ಪುಣ್ಯಾಂಶ ಇತ್ಯಾದಿಗಳ ಮೇಲೆ ಅವಲಂಬಿಸಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ಭೌಗೋಳಿಕವಾದ ಈ ಸತ್ಯ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಇಂತಹ ಒಂದು ಮಹಾಯೋಗ ಖಂಡಿತವಾಗಿ ಸೃಷ್ಟಿಯಾಗಿದೆ, ಅದನ್ನು ಪಡೆದುಕೊಳ್ಳಿ ಅಂತ ಭೌಗೋಳಿಕತೆ ಹೇಳ್ತಾ ಇದೆ. ಸೂರ್ಯ ಉದಯ ಆಗಿದ್ದರೆ ನನ್ನ ಕಿರಣವನ್ನು ತೆಗೆದುಕೊಳ್ಳಿ, ಎಲ್ಲ ವಿಟಮಿನ್ ನಿಮ್ಮದಾಗಿಸ್ಕೊಳ್ಳಿ, ಅದೇ ರೀತಿಯಾಗಿ ನಿಮ್ಮ ಆರೋಗ್ಯಕರವಾದ ದೇಹವನ್ನು ಇಟ್ಟುಕೊಳ್ಳಿ ಎಲ್ಲ ಅಂತ ಹೇಳ್ತಾ ಇದೆ. ನಾವೇ ಹೇಳದೇ ಇದ್ದರೆ ಸೂರ್ಯೋದಯಕ್ಕೆ ಆದ್ರೂ ನಾವು ಹೇಳೋದೇ ಇಲ್ಲ, ಮಲ್ಕೊಂಡೇ ಇರ್ತೀವಪ್ಪ 10 ಗಂಟೆವರೆಗೂ. ಆಗಲ್ಲಿ ಸೂರ್ಯ ಬಂದು ಏನು ಪ್ರಯೋಜನ ಹೇಳಿ? ಹಾಗಾಗಿ ಭೌಗೋಳಿಕವಾದ ಸತ್ಯ ಏನಿದೆಯಲ್ಲ ಅದನ್ನು ಸ್ವೀಕರಿಸುವಾಗ ನಮ್ಮ ನಡತೆ ತುಂಬ ಸರಿಯಾಗಿರಬೇಕು. ಅದೇ ಅರ್ಹತೆ ಅಲ್ವಾ? ಭೌಗೋಳಿಕವಾಗಿ ಸ್ವಾಭಾವಿಕವಾಗಿ ಸೂರ್ಯ ಹುಟ್ಟಿದಾಗ ನಾವು ಆ ಸೂರ್ಯೋದಯ ಮಲಗಿದವನಿಗೆ ಎಲ್ಲಿ ಸೂರ್ಯೋದಯ? ಹಾಗಾಗಿ ಸೂರ್ಯೋದಯ ಆಗಿದ್ದು ಸತ್ಯವ ಕೇಳಿದ್ರೆ ಖಂಡಿತ ಸತ್ಯ. ಇಲ್ಲೆಲ್ಲ ಗ್ರಹ ಸ್ಥಿತಿಗಳು ಸತ್ಯವೇ. ಅದನ್ನು ಪಡೆಯುವಂಥ ಯೋಗ ಆ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಅರ್ಹತೆಯನ್ನು ಸೃಷ್ಟಿಸಿಕೊಂಡಿದ್ದಾನೆ. ಎದ್ದು ಮನೆ ಬಾಗಿಲಿಂದ ಹೊರಗೆ ಬಂದರೆ ಸೂರ್ಯೋದಯ ಕಾಣ್ತದೆ, ಅದೇ ಅರ್ಹತೆ. ಹಾಗೆಯೇ ಅವನ ಒಂದು ವೈಯಕ್ತಿಕವಾಗಿ ಅಳವಡಿಸಿಕೊಳ್ಳುವಿಕೆಯ ವ್ಯವಸ್ಥೆ ಇದೆಯಲ್ಲ ವ್ಯಕ್ತಿತ್ವದಲ್ಲಿ ಇತ್ಯಾದಿಗಳು, ಅದೇ ಅರ್ಹತೆ. ಆದ್ದರಿಂದಾಗಿ ಅರ್ಹತೆಯನ್ನು ಪಡೆಯುವಂಥ ಯೋಗ ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಇದೆ. ಆ ಪಡೆಯಿರಿ. ಯಾಕೆಂದರೆ ಶುಕ್ರ ಪಂಚೇಂದ್ರಿಯ ಕಾರಕನಾಗಿ ಅತ್ಯಂತ ನೆನಪಿನ ಶಕ್ತಿ, ಏಕಾಗ್ರತಾ ಶಕ್ತಿ, ಸಮಸ್ತ ವಿಧವಾದ ಕೌಶಲ್ಯ, ಇವೆಲ್ಲ ಅದ್ಭುತವಾದಂತಹ ಒಂದು ವ್ಯವಸ್ಥೆ ಈ ಒಂದು ತುಲಾರಾಶಿಯವರಿಗೆ ಇದ್ದೇ ಇರುತ್ತೆ. ಆದ್ದರಿಂದಾಗಿ ಆ ಶುಕ್ರನ ಅತ್ಯುತ್ತಮವಾದ ಫಲ ನಿಮಗೆ ಲಭ್ಯವಾಗಲಿಕ್ಕೆ ನಿಮ್ಮ ತಾಯಿ ತಂದೆಗೆ ನಮಸ್ಕಾರ, ನಿಮ್ಮ ವಿನಯಕ್ಕೆ ತಕ್ಕಂತಹ ಸ್ಥಾನಮಾನಗಳು ಲಭ್ಯವಾಗಲಿಕ್ಕೆ ತಾಯಿ ತಂದೆಗೆ ನಮಸ್ಕಾರ, ಗುರು ಆರಾಧನೆ ಇತ್ಯಾದಿಗಳು. ಇನ್ನು ದ್ವಿತೀಯದಲ್ಲಿ ಗುರು ದೃಷ್ಟಿ ಇರುವುದು ಬಹಳ ಯೋಗವನ್ನು ಕೊಡ್ತಾ ಇದೆ. ತೃತೀಯದಲ್ಲಿ ಗುರು ಅಧಿಪತಿಯಾಗಿ ಸಹೋದರ ಕಾರಕನು ಇಲ್ಲಿ ದಶಮದಲ್ಲಿ ಬಂದು ಅತ್ಯುತ್ತಮವಾದಂತಹ ಸಹೋದರರ ಒಂದು ಸಹಯೋಗದಿಂದ ಉತ್ತಮವಾದ ಉದ್ಯೋಗ ಲಭ್ಯವಾಗೋದ್ರ ಜೊತೆಗೆ ಇಲ್ಲಿ ಅನೇಕ ವಿಧವಾದ ಮಾತುಕತೆಗಳಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಲಾಭದ ವಿಚಾರದಲ್ಲಿ, ನೀವು ಮಾಡ್ತಾ ಇರುವಂಥ ಉದ್ಯೋಗವೇ ಮಾತುಕತೆಗೆ ಸಂಬಂಧಿಸಿದರೆ ಬಿಸ್ನೆಸ್ ಇರ್ಬೋದು, ಅತ್ಯುತ್ತಮವಾದ ಕಮ್ಯುನಿಕೇಷನ್ ಇತ್ಯಾದಿಗಳು ಉಂಟಾಗುವ ಯೋಗ ಎಲ್ಲದೂ ಇದ್ದರೂ ಕೂಡ ಬುಧವೇ ಬರ್ತಾನೆ ನೋಡಿ. ಈ ಸೆಪ್ಟೆಂಬರ್ 7ರಿಂದ ನಿಮ್ಮ ಮಾತು ನಡೆಯದೇ ಹೋಗುವಂಥ ಯೋಗ ಇರುವುದರಿಂದ ಆಂಜನೇಯನ ಆರಾಧನೆ ಬೇಕು. ಅದಕ್ಕೆ ಪ್ರತಿಬಂಧಕವಾಗ ಇರುವಂಥ ಕೇತು ದೋಷ ಮತ್ತು ರಾಹು ದೋಷ ನಿವಾರಣೆ ಆಗಬೇಕು. ಆಗ ಸಂಪೂರ್ಣವಾದ ಫಲ ಲಭ್ಯವಾಗುತ್ತೆ. ಅದು ಹೇಗೆ ಅಂತ ಹೇಳ್ತೇನೆ. ಇಲ್ಲಿ ಚತುರ್ಥದ ಅಧಿಪತಿಯಾದ ಶನೈಶ್ವರನು ಷಷ್ಠಕ್ಕೂ, ಚತುರ್ಥದಲ್ಲಿ ನೇರವಾದ ಗುರುದೃಷ್ಟಿ ಇರುವಂಥದ್ದು, ಉಚ್ಚ ಸ್ಥಾನದ ಗುರುದೃಷ್ಟಿ, ಆ ನೀಚ ಸ್ಥಾನವಾದಂಥದ್ರ ಮೇಲೆ ಗುರುದೃಷ್ಟಿ ಇದ್ದು ಆ ಒಂದು ಮಕರ 4ನೇ ಮನೆ ಆಗಿರುವಂತಹ ತುಲಾರಾಶಿಯವರಿಗೆ ಸುಖ ಸ್ಥಾನ, ಮಾತೃಸ್ಥಾನ. ಮಾತೃಸ್ಥಾನದಲ್ಲಿ ನಿಂತಹ ಗುರು ಆ ತಾಯಿಯ ದೃಷ್ಟಿಯಿಂದಲೇ ನಿಮಗೆ ಮಹಾ ಸಂತೋಷ, ನೆಮ್ಮದಿಯುತವಾದ ಜೀವನ ಲಭ್ಯವಾಗುತ್ತೆ. ಅದು ನೀವು ಆರಾಧನೆ ಮಾಡುವ ದೇವಿ ಇರ್ಬೋದು, ಅಥವಾ ಸ್ವಂತ ಜನ್ಮ ಕೊಟ್ಟಂಥ ತಾಯಿ ಇರ್ಬೋದು, ಶಿಕ್ಷಕಿ ಆಗಿರ್ಬೋದು ಇತ್ಯಾದಿಗಳು. ತಾಯಿ ಸ್ಥಾನದಲ್ಲಿದ್ದವರೇ ಎಲ್ಲರ ಶುಭ ಆಶೀರ್ವಾದ ಫಲ ನಿಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡುವ ಮಹಾಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಭೌಗೋಳಿಕವಾಗಿ. ಹಾಗೆಯೇ ಇಲ್ಲಿ ನೋಡಿ, ಪಂಚಮದಲ್ಲಿ ರಾಹು ಮತ್ತು ಪೂರ್ಣಿಮೆಯು ಅಲ್ಲಿ ಘಟಿಸ್ತಾ ಇರುವಂಥದ್ದು ಇದೊಂದು ಮಹಾ ಸಾಧನೆ. ಪಂಚಮದಲ್ಲಿ ಜ್ಞಾನಕ್ಷೇತ್ರದಲ್ಲಿ, ಪೂರ್ವ ಪುಣ್ಯಕ್ಷೇತ್ರದಲ್ಲಿ ಈ ಪೌರ್ಣಿಮೆ ಆಗ್ತಾ ಇದೆ. ರಾಹುವಿನ ಯುತಿ ಹೊಂದಿದಂತಹ ಚಂದ್ರನು ಮಹಾ ಸಾಧನೆಯನ್ನು ಮಾಡ್ತಾನೆ. ಆದರೆ ಭವಿಷ್ಯತ್ತಿನ ಬಗ್ಗೆ ಭಾರಿ ಯೋಚನೆ ಮಾಡೋದು ಅಥವಾ ಏನೇನಾಗೋಗುತ್ತೋ ನನ್ನ ಜೀವನದಲ್ಲಿ ಅಂದ್ಕೊಳ್ಳೋದು ಎರಡೂ ತಪ್ಪಾಗ್ತದೆ. ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಏನೋ ಆಗೋಗುತ್ತೆ ಅಂತ ಯೋಚನೆ ಮಾಡೋದು, ಇಲ್ಲಿ ನಾನು ವರ್ತಮಾನ ಕಾಲದಲ್ಲಿ ಏನೋ ಮಾಡ್ತಾನೆ ಇರೋದು. ನನ್ನ ಜೀವನ ಏನೋ ಆಗೋಗುತ್ತೇನೋ ಅಂತ ಆತಂಕ ಪಡುವುದು, ಇದು ಅಜ್ಞಾನ. ಜ್ಞಾನ ಕ್ಷೇತ್ರದಲ್ಲಿ ರಾಹು ಅಜ್ಞಾನವನ್ನು ಸೃಷ್ಟಿ ಮಾಡ್ಬೋದು, ಅಹಂಕಾರವನ್ನು ಎಬ್ಬಿಸ್ಬೋದು, ಆಗ ಅಳು, ಬೇಸರ, ಹಠ ಇತ್ಯಾದಿಗಳನ್ನು ಮಾಡ್ಬೋದು. ಅದೇ ಅನರ್ಹತೆ. ಉತ್ತಮ ಫಲ ಪಡೆಯೋದಕ್ಕೆ ಅನರ್ಹತೆಯನ್ನು ಉಂಟು ಮಾಡ್ತಾನೆ. ಎಲ್ಲ ಯೋಗಗಳಿದ್ದು ಗುರು ಇಷ್ಟರಲ್ಲಿ ಇದ್ದಾರೆ ಹೇಳಿದರೆ ನಮಗೆ ಮಾತ್ರ ಈ ಥರ ಆಗ್ತದೆ, ಕಷ್ಟ ಬಿಡೋದೇ ಇಲ್ಲ ಸ್ವಾಮಿ ಅಂತಂದರೆ ಕಾರಣ ನಿಮ್ಮಲ್ಲಿಯ ಈ ರಾಹುವಿನ ಪ್ರಭಾವ ಯಾವ ರೀತಿ ಇದೆ. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ಒಂದೆರಡು ವಾಕ್ಯಗಳಲ್ಲಿ ಹೇಳ್ತೇನೆ, ಕೇಳಿ ಮಿತ್ರರೇ. ನಿಮಗೆ ಆ ಒಂದು ಸುಯೋಗಗಳು ಖಂಡಿತವಾಗಿ ಉಂಟಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ವಾಕ್ಯಗಳನ್ನು ಹೇಳ್ತೇನೆ. ರಾಹು ಚಂದ್ರ ಯುತಿಯಿಂದ ಮಹಾ ಸಾಧನಾ ಯೋಗ ಉಂಟಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಮನಸ್ಸು ಛಲವನ್ನು ಇಟ್ಟುಕೊಂಡಾಗ, ಮನಸ್ಸು ಚಂದ್ರನು ಛಲವನ್ನು ಇಟ್ಟುಕೊಂಡಾಗ, ಇದು ಹಠವನ್ನು ಇಟ್ಟುಕೊಂಡಾಗ ಅವನು ಸಂಪೂರ್ಣವಾಗಿ ಅಧಪತನಕ್ಕೆ ಹೋಗ್ತಾನೆ. ಒಂದು ಉತ್ತಮವಾದ ಕೆಲಸವನ್ನು ಮಾಡಲೇಬೇಕು. ಯಾರೇನೇ ಹೇಳಿದ್ರು ನನ್ನ ಕೆಲಸದಲ್ಲಿ ನಾನು ಮಗ್ನನಾಗಿದ್ದು ವರ್ತಮಾನ ಕಾಲದಲ್ಲಿ ಸದಾ ಸಂತೋಷಯುಕ್ತವಾಗಿ, ಸಂಪೂರ್ಣ ಚಟುವಟಿಕಾಯುಕ್ತವಾಗಿ, ಮನೆಯಲ್ಲಿ ಮೀನನ್ನು ಸಾಕ್ತಾರೆ ನೋಡಿ ಕೆಲವರು, ಎಷ್ಟು
ಎಷ್ಟೊತ್ತಿಗೂ ಹೀಗೆ ಹೋಗ್ತಾನೇ ಇರುತ್ತೆ, ಅಷ್ಟೊಂದು ಚಟುವಟಿಕೆ ರಾಹು. ಆ ರೀತಿಯಾಗಿ ನಿರಂತರವಾದಂತಹ ಸರಿದಾಡುವಿಕೆ, ಒಂದು ಮೀನನ್ನು ಇಡುವಂಥ ಉದ್ದೇಶವೇ ಅದು. ಅದನ್ನು ನೋಡಿದ ತಕ್ಷಣ ಕ್ರಿಯಾಶೀಲತೆ ಜಾಸ್ತಿ ಆಗಲಿ ಅಂತ. ಹಾಗಾಗಿ ಆ ರೀತಿಯಾಗಿ ಒಂದು ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆ ಸಂಪೂರ್ಣವಾಗಿ ಧನಾತ್ಮಕವಾಗಿರಬೇಕು. ಒಳ್ಳೆಯ ರೀತಿಯಾದ ಚಟುವಟಿಕೆಗಳನ್ನು ರೂಢಿಸ್ಕೊಂಡಾಗ, ಹಾಗೆ ನಾನು ಮಾಡೇ ಮಾಡ್ತೇನೆ, ಉತ್ತಮವಾದ ಫಲವನ್ನು ಗಳಿಸ್ತೀನಿ ಅನ್ನುವ ದೃಢ ಭರವಸೆಯ ಜೊತೆಗೆ ಅತಿಯಾದ ಭವಿಷ್ಯತ್ತಿನ ಚಿಂತನೆಯನ್ನು ಬಿಟ್ಟು ಕೆಲಸಕ್ಕೆ ತೊಡಗಾಗಬೇಕು. ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಬಡಬಡಾಯಿಸೋ ಬದಲು ನೀವು ಕೆಲಸಕ್ಕೆ ತೊಡಗಬೇಕು. ನಿಮ್ಮನ್ನು ನೀವು ಸಂತೋಷಯುಕ್ತವಾದ ಮನಸ್ಸಿನಿಂದ, ಉಲ್ಲಸಿತ ಮನಸ್ಸಿನಿಂದ, ಎಂಥೂಸಿಯಾಸಮ್ ಅಂತ ಹೇಳ್ತಾರಲ್ಲ, ಅತ್ಯಂತ ಆಸಕ್ತಿಯುಕ್ತವಾಗಿ ಆ ಒಂದು ನಿಮ್ಮ ನಿತ್ಯದ ಕಾರ್ಯದಲ್ಲಿ ಭಾಗವಹಿಸಬೇಕು. ಆ ಸ್ಕಿಲ್ಲನ್ನು ನೀವು ಬೆಳೆಸ್ಕೊಳ್ಬೇಕು. ಅದು ನಿಮ್ಗೆ ಖಂಡಿತ ಈಗಾಗಲೇ ಇದೆ ಕೂಡ. ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಅದಕ್ಕೂ ಕೂಡ ಪ್ರತಿಬಂಧಕವಾಗ್ತಾ ಇದ್ದರೆ ಸ್ವಾಭಾವಿಕವಾಗಿ ಅಳುವುದು, ಬೇಸರ ಮಾಡುವುದು, ಸಿಟ್ಟು ಮಾಡ್ಕೊಳ್ಳೋದು, ಹಠ ಮಾಡೋದು ಇತ್ಯಾದಿಗಳೆಲ್ಲ ರಾಹುವಿನಿಂದ ಬಂದಾಗ ದುಷ್ಫಲಗಳು ಶುರುವಾಗುತ್ತೆ. ಆದ್ದರಿಂದ ಸಾಧನಾ ಯೋಗಕ್ಕೆ ನೀವು ವಿಶೇಷವಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ದಿವಸ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವಾಗ ತಾಯಿ ತಂದೆ ನಮಸ್ಕಾರ ಮಾಡಿ ಗುರು ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿ ಭಸ್ಮವನ್ನು, ನೀರನ್ನು ಅತಿ ಮುಖ್ಯವಾಗಿ ಅಭಿಮಂತ್ರಣೆ ಮಾಡಿಕೊಂಡು 1000 ಜಪ ಮಾಡಿದ್ರೆ ಆ ಪೌರ್ಣಿಮೆಯ ದಿವಸ ಮತ್ತು ಅಮಾವಾಸ್ಯೆ ದಿವಸ 10,000 ಜಪ ಮಾಡಿದ್ರೆ 1,000ದಷ್ಟು ಅಭಿಮಂತ್ರಣೆ. ಹೀಗೆ ಅಭಿಮಂತ್ರಣೆಯನ್ನು ಮಾಡಿ ಅದನ್ನು ಕುಡಿಯುವಂಥ ಕ್ರಿಯೆಯನ್ನು ಮಾಡ್ತಾ ಬನ್ನಿ. ದೈಹಿಕ ಯೌಗಿಕ ದೋಷಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಯಾರಿಗೆಲ್ಲ ಮಾನಸ ಪೂಜೆ ಲಭ್ಯವಾಗಿಲ್ವೋ ವಾಟ್ಸಪ್ನಲ್ಲಿ, ನನ್ನ ಈ ವಾಟ್ಸಪ್ ನಂಬರಲ್ಲಿ ಮಾನಸ ಪೂಜೆ ಅಂತ ಹಾಕಿದ್ರೆ ಅವೆಲ್ಲವೂ ಕೂಡ ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ಕೂಡ. ಈಗಾಗಲೇ ಅನೇಕರು ಅದನ್ನು ನಿರಂತರವಾಗಿ ಆ ಮಾನಸ ಪೂಜೆಯನ್ನು ಮಾಡ್ತಾ ಅಳವಡಿಸ್ಕೊಂಡವರಿದ್ದಾರೆ. ಅತ್ಯಂತ ಶ್ರದ್ಧಾಭಕ್ತಿಯನ್ನು ಮಾಡಿ ಅದರ ಫಲವನ್ನು ಪಡೆದು ಉತ್ತಮ ಫಲವನ್ನು ಪಡಿತಾ ಇದ್ದೀನಿ ಅಂತ. ಯಾಕೆಂದರೆ ಕೆಟ್ಟದ್ದಾಗಿದ್ದನ್ನು ಬೇಗ ಹೇಳ್ತಾರೆ ಜನ, ಒಳ್ಳೆಯದಾಗಿದ್ದನ್ನು ಬೇಗ ಯಾರೂ ಹೇಳೋದಿಲ್ಲ. ಆದರೂ ಕೂಡ ತನಗೆ ಒಳ್ಳೆಯದಾಗ್ತಾ ಇದೆ ಅಂತ ಮನಸ್ಸು ನಿರಾಳವಾಗ್ತಾ ಇದೆ, ನನಗೆ ಈಗ ಅರ್ಥ ಆಗ್ತಾ ಇದೆ ನನ್ನ ಯೋಗವನ್ನು ಹೇಗೆ ಪಡಿಬೇಕು ಅಂಥೇಳಿ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದಂಥ ಮಹಾ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಕೆಲವರು ಈಗ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ನಡೆಯುವ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನಕ್ಕೆ ಭಾಗವಹಿಸಿದವರಿದ್ದಾರೆ. ಮತ್ತು ಅಲ್ಲಿಂದ ಅಡ್ರೆಸ್ ಕಳಿಸಿ ಅದರ ಮೂಲಕವಾಗಿ ಪ್ರಸಾದವನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ಆತ್ಮೀಯ ಧನ್ಯವಾದಗಳು ಕೂಡ. ಹೀಗೆ ನಿರಂತರ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಆಗುತ್ತೆ. ಅದಕ್ಕೂ ಕೂಡ ನಿಮಗೂ ಕೂಡ ಈ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ರೀತಿಯಾಗಿ ನೀವು ಹೆಚ್ಚಿನ ಫಲವನ್ನು ಕೂಡ ಪಡೆದುಕೊಳ್ಳುವಂಥ ಯೋಗವನ್ನು ಪಡೆಯಿರಿ. ಅದೇ ರೀತಿಯಾಗಿ ಈ ಒಂದು ಭಸ್ಮವನ್ನೆಲ್ಲ ಯಾರಿಗೆ ಈಗಾಗಲೇ ತಲುಪಿರುತ್ತಲ್ಲ, ಅದು ಶುದ್ಧವಾದ ಭಸ್ಮ, ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದಲ್ಲಿ ಹವನಿಸಿದಂತಹ ಭಸ್ಮ ಆಗಿರುತ್ತೆ. ಅದು ಅತ್ಯಂತ ಆ ಶಕ್ತಿಯುತವಾದ ಮಂತ್ರದಿಂದ ಹೋಮಿಸಿದಂತಹ ಭಸ್ಮ ಆಗಿರೋದರಿಂದ ಅದನ್ನು ನೀವು ಇಟ್ಟುಕೊಂಡು 108 ಬಾರಿ ಅಭಿಮಂತ್ರಣ ಮಾಡಿ ಅದನ್ನು ದಿನ ಹಚ್ಚಿಕೊಳ್ತಾ ಬರುವುದರಿಂದಲೂ ಕೂಡ ನಿಮಗೆ ಅನೇಕ ದೃಷ್ಟಿದೋಷ, ವಾಮಾಚಾರದ ದೋಷ, ಮನಸ್ಸಿನಲ್ಲಿರುವಂಥ ಅಪರಾಧಿ ಭಾವ, ಆ ಆಂಗ್ಸೈಟಿ, ಆತಂಕ ಇತ್ಯಾದಿಗಳೆಲ್ಲ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ದಯವಿಟ್ಟು ನಿಮ್ಮ ಆತ್ಮಬಲ, ಮನೋಬಲಗಳ ವೃದ್ಧಿಗಾಗಿಯೇ ಅದನ್ನು ಮಾಡ್ತಾ ಬನ್ನಿ. ನಿಮಗೆ ಯೋಗಗಳು ತಾನಾಗಿಯೇ ಸಾಧನಾ ಯೋಗದತ್ತ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಹಾಗೆಯೇ ಇನ್ನು ಕನ್ಯಾ ರಾಶಿಯಿಂದ ಸಪ್ತಮದಲ್ಲಿ ಶನೇಶ್ವರನದು ಗುರುವಿನ ದೃಷ್ಟಿ ಇರುವುದರಿಂದಾಗಿ, ಈ ಗುರುವಿನ ದೃಷ್ಟಿ ಇರುವಂತಹ ಸಪ್ತಮದಲ್ಲಿಂದ ಸಮಸಪ್ತಕ ಶನಿ ಇದ್ದರೂ ಕೂಡ ತುಲಾರಾಶಿಯವರಿಗೆ ಷಷ್ಠದಲ್ಲಿ ಶನೇಶ್ವರನ ಇರುವುದರಿಂದ ಪಂಚಮಾಧಿಪತಿಯಾಗಿ ಅನೇಕ ವಿಧವಾದಂತಹ ರೋಗಮುಕ್ತತೆಯನ್ನು ಉಂಟು ಮಾಡ್ತಾನೆ, ಗುರು ದೃಷ್ಟಿ ಇರುವುದರಿಂದ ಕೂಡ. ಇನ್ನು ಸಪ್ತಮದ ಅಧಿಪತಿಯಾದ ಕುಜ ಇಲ್ಲಿ ಭಾಗ್ಯಕ್ಕೆ ಬರುವುದರಿಂದಾಗಿ ಅನೇಕರಿಗೆ ಪ್ರೇಮಿಗಳಲ್ಲಿ ಉತ್ತಮವಾದ ಯೋಗಗಳು ಕಂಡುಬರುತ್ತೆ. ಪತಿ ಪತ್ನಿಯರಲ್ಲಿ ಅತ್ಯುತ್ತಮವಾದ ಯೋಗಗಳು ಕಂಡುಬರುವಂಥರ ಜೊತೆಗೆ ಅನೇಕ ವಿಧವಾದಂತಹ ಭೂಯೋಗಾದಿಗಳು ಕೂಡ ಕಂಡುಬರುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿದ್ದರೆ ದಯವಿಟ್ಟು ಕುಜನ ಒಳ್ಳೆಯ ಫಲವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿ. ಸಿಟ್ಟು ಅಥವಾ ಆತಂಕ, ಮುಂಗೋಪ ಇದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ಆಗ ತಕ್ಷಣವಾಗಿ ಈ ಕುಜನ ಉತ್ತಮ ಫಲ ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಭಾಗ್ಯದಲ್ಲಿದ್ದು ಕುಲದೇವತಾ ಆರಾಧನೆಯ ಫಲದಿಂದ ನಿಮಗೆ ಲಭ್ಯವಾಗುವಂಥ ಮಹಾಯೋಗ, ಭೂಯೋಗಾದಿ ಯೋಗಗಳು. ಇನ್ನು ಅಷ್ಟಮದ ಅಧಿಪತಿಯ ಶುಕ್ರನಾಗಿ ಅನೇಕ ಕಂಟಕಗಳಿಂದ ಮುಕ್ತವಾಗುವ ಯೋಗವಾಗಿಯೂ ಗುರುವು ಈ ಒಂದು ದಶಮದಲ್ಲಿ ಬಂದು ಉದ್ಯೋಗದಲ್ಲಿ ಅತ್ಯುನ್ನತವಾದ ಮಹಾಯೋಗವನ್ನು ನೀಡುವುದರ ಜೊತೆಗೆ ಅತ್ಯುನ್ನತವಾದಂತಹ ಈ ರವಿ ಬುಧ ನಿಪುಣ ಯೋಗವು ಏಕಾದಶದಲ್ಲಿ ಇದ್ದರೂ ಕೂಡ ಕೇತುವಿನ ಪ್ರಭಾವದಿಂದ ಗುರು ಆಚ್ಛಾದಿತನಾಗುವುದರಿಂದ ನಿತ್ಯ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ, ಆ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ಮನಸ್ಸಿನಲ್ಲಿ ಆರಾಧನೆ ಮಾಡ್ತಾ ಇದ್ದಾಗ ಮನಃಕಾರಕ ಚಂದ್ರನ ಮನೆಯಲ್ಲಿರುವ ಗುರುವು ನಿಮಗೆ ಸಂಪೂರ್ಣ ಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಹಾಗಾಗಿ ಅದಷ್ಟನ್ನು ಕೂಡ ದಯವಿಟ್ಟು ಮಾಡ್ತಾ ಬನ್ನಿ. ಅದೇ ರೀತಿಯಾಗಿ ಇನ್ನು ಏಕಾದಶಾಧಿಪತಿ ಸ್ವಸ್ಥಾನಕ್ಕೆ ಬರ್ತಾ ಇರುವುದರಿಂದ ಪಿತೃವರ್ಗದ ಆಶೀರ್ವಾದದಿಂದ
ಕುಲದೇವತಾ ಆಶೀರ್ವಾದ ಬಲದಿಂದ ನಿಮ್ಮ ಪೂರ್ವ ಪುಣ್ಯದ ಫಲದಿಂದ ಸಂಪೂರ್ಣವಾದಂತಹ ಮಹಾಫಲಗಳು, ಆರೋಗ್ಯ ಎಲ್ಲವೂ ಕೂಡ ನಿರ್ಣಯಗಳು, ಉತ್ತಮ ನಿರ್ಣಯಗಳು ಹೊರಹೊಮ್ಮುವ ಎಲ್ಲ ಯೋಗಗಳು ಕಂಡು ಬಂದರೂ ಕೂಡ ಕೇತು ಬುಧ ಯುತಿ ಮತ್ತು ಬುಧ ವೇದದಲ್ಲಿ ಬಂದಾಗ ವ್ಯಂಗ್ಯವಾದ ಮಾತು, ವ್ಯಂಗ್ಯ ಭಾವನೆ, ಕುಹಕ ಇತ್ಯಾದಿಗಳನ್ನು ಬಿಟ್ಟಾಗ ಈ ದೋಷ ನಿವಾರಣೆ ಆಗುತ್ತೆ. ಆದ್ದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬಂದಾಗ ಈ ಏಕಾದಶಿಯಲ್ಲಿರುವ ಪ್ರತಿಬಂಧಕ ಮತ್ತು ವ್ಯಯದಲ್ಲಿ ಆಗುವ ದೋಷಗಳು ಕೂಡ ನಿವಾರಣೆಯಾಗಿ ಅತ್ಯುತ್ತಮವಾದ ಯೋಗಗಳು ಈ ಒಂದು ಶ್ರಾವಣ ಮಾಸದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಅಂತಹ ಮಹಾಯೋಗ ನಿಮಗೆ ಲಭ್ಯವಾಗಲಿ ಅಂತ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಯುಕ್ತವಾಗಿ ನಾನು ನಿಮ್ಮ ಪರವಾಗಿ ಖಂಡಿತವಾಗಿ ಪ್ರಾರ್ಥಿಸ್ತೇನೆ. ಅಂತಹ ಮಹಾಯೋಗ ನಿಮಗೆ ಖಂಡಿತವಾಗಿ ಲಭ್ಯವಾಗಲಿ. ಆ ಮಹಾಯೋಗವನ್ನು ಪಡೆಯುವ ಸಂಪೂರ್ಣ ಅರ್ಹತೆ ನಿಮ್ಮಲ್ಲಿ ನಿಮ್ಮ ವ್ಯಕ್ತಿತ್ವದ ಮೂಲಕ ವ್ಯಕ್ತವಾಗಲಿ. ನಿಮ್ಮ ಪೂರ್ವಜನ್ಮದ ಪುಣ್ಯಾಂಶಗಳು ಮಾತ್ರ ನಿಮ್ಮ ವ್ಯಕ್ತಿತ್ವದಲ್ಲಿ ವ್ಯಕ್ತವಾಗ್ತಾ ಹೋದಾಗ ಪುಣ್ಯಾಂಶಗಳು ಮಾತ್ರ ನಿಮಗೆ ಆ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಶ್ರೀ ನಾಗಶಕ್ತಿ ವಿನಾಯಕ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿರುವ ವಿಘ್ನವನ್ನು ತೆರೆಯುವಂತೆ ಮಾಡಲಿ. ಹಾಗೆ ಈ ಮುಂದಿನ ವಿಡಿಯೋವನ್ನು ನೋಡುವ ಮೂಲಕವಾಗಿ ಅನೇಕ ವಿಧವಾದ ಲಾಭವನ್ನು ಹೇಗೆ ಮಾಡಬೇಕು ಇತ್ಯಾದಿಗಳನ್ನು ಖಂಡಿತವಾಗಿ ಪಡೆಯುವಂಥದ್ದಾಗಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ದಯವಿಟ್ಟು ಈ ಮುಂದಿನ ವಿಡಿಯೋವನ್ನು ನೋಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತಾಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು, ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕೂಡಿದಂತೆ ಕಾಣುವಂತಹ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂತಹ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ, ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ ಅವನು ಸಹಸ್ರಾರ ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತ ವಿಧ ಚಕ್ರ ಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾಂಶಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ, ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ, ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ, ಆ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು
ಆ ಧ್ಯಾನವನ್ನು ಮಾಡ್ತಾ ಹೋಗುವುದು, ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ, ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರುವುದರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನವರನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ, ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು.
ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.